ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಇಲ್ಲಿ ಈಗಾಗಲೇ ನೀಟ್ ಪರೀಕ್ಷೆ ಬರೆದಂತಹ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಂಥವರು ತಲೆಮರೆಸಿಕೊಂಡಿದ್ರೆ ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ನರಕ ಅನುಭವಿಸ್ತಾ ಇದ್ದು ವಿದ್ಯಾರ್ಥಿ ಸಂಘಟನೆಗಳವರು ಬೀದಿಗಳಿದ್ದಾರೆ. ದೆಹಲಿಯ NTA ಕಚೇರಿಗೆ ಇವತ್ತು ABVP ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ. ಇನ್ನೊಂದು ಕಡೆ NSUI ಘಟಕದವರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದರು. ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆಯೇ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದರು. ಆಗ ಅಲ್ಲಿ ಹೈಡ್ರಾಮಾ ಕೂಡ ನಡೆದಿದೆ. ದೇಶದಲ್ಲಷ್ಟೇ ಅಲ್ಲ, ರಾಜ್ಯಗಳಲ್ಲೂ ಕೂಡ, ಕೇವಲ ದೆಹಲಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ BJP ನಾಯಕರುಗಳ ಕಚೇರಿಗಳ ಮನೆ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆ ಮುಂದೆ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಯತ್ನಿಸಿದರು. ಇನ್ನು ಮೈಸೂರಿನಲ್ಲಿ ಸಂಸದ ಯದುವೀರ್ ಅವರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋದು ಮೋದಿ ಸರ್ಕಾರದ ವೈಫಲ್ಯ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿ ಪ್ರಧಾನಮಂತ್ರಿ ಮೋದಿ ಅವರ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಹಾಗೆಯೇ ಶಿವಮೊಗ್ಗದಲ್ಲೂ ಕೂಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯವರು ಸಂಸದ BY ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋದರೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಸಂಸದ ಡಾಕ್ಟರ್ K ಸುಧಾಕರ್ ಅವರ ನಿವಾಸದ ಮುಂದೆ NSUI ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ಹೊರಹಾಕಿದರು. ಇನ್ನು ಪ್ರತಿಭಟನಾಕಾರರನ್ನ ಪೊಲೀಸರು ಅಲ್ಲೂ ಕೂಡ ವಶಕ್ಕೆ ಪಡ್ಕೊಂಡ್ರು. ಹಾಗೆಯೇ ಚಿಕ್ಕಮಗಳೂರು ನಗರದ ಆವರಣದಲ್ಲಿರುವಂತಹ ಸಂಸದ ಕೋಟಾ ಶ್ರೀನಿವಾಸ್ ಅವರ ಕಚೇರಿಯ ಬಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದಂತಹ ಕಾರ್ಯಕರ್ತರು ಏಕಾಏಕಿ ಸಂಸದರ ಕಚೇರಿಗೆ ನುಗ್ಗುವುದಕ್ಕೆ ಯತ್ನಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆಯಿತು. ಏನು ಪಾಪ ಒಂದು ವರ್ಷ ಅವ್ರು ಕಷ್ಟಪಟ್ಟು ಅವ್ರು ಏನು ಭವಿಷ್ಯಕ್ಕೆ ಓದ್ಕೊಂಡಿರ್ತಾರೆ, ಇದನ್ನು ಯಾರು ಏನು ಪರೀಕ್ಷೆ ಪೇ ಚರ್ಚಾ ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿಯವರು ಪುಕ್ಷಟೆ ಪಬ್ಲಿಸಿಟಿಯನ್ನು ತಗೊಳ್ತಾ ಇದ್ದಾರಲ್ಲ, ಅದನ್ನು ನಾವು ಕಂಡಮ್ ಮಾಡಬೇಕಾಗುತ್ತೆ. ವಿಲ್ ಹ್ಯಾವ್ ಟು ಹೋಲ್ಡ್ ಹಿಮ್ ಆಲ್ಸೋ ರೆಸ್ಪಾನ್ಸಿಬಲ್. ಬಿಕಾಸ್ ಅವ್ರಿಗೆ ತಗೊಳ್ಬೇಕಾಗುತ್ತೆ ಮಕ್ಕಳ ಭವಿಷ್ಯದ ಮೇಲೆ ಆಟ ಆಡ್ದಕ್ಕೆ. ಹಂಗಾದ್ರೆ ನರೇಂದ್ರ ಮೋದಿಯವರು ಪರೀಕ್ಷೆ ಟೈಮಲ್ಲಿ ಬಂದ್ಬಿಟ್ಟು ನಿಮ್ಮ ಭಾಷಣ ಮಾಡ್ಕೊಂಡು ಕೂತ್ಕೋತಾರಲ್ಲ, ಡೋಂಟ್ ಯು ಥಿಂಕ್ ನರೇಂದ್ರ ಮೋದಿಯವರು ಇದಕ್ಕೆ ಉತ್ತರ ಕೊಡಬೇಕು? ಈಗ 25 ಲಕ್ಷ ಮಕ್ಕಳ ಮಾನಸಿಕ ಸ್ಥಿತಿ, ಅವ್ರು ಮತ್ತೆ ಪ್ರಿಪೇರ್ ಆಗೋದು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ 200 ಕೋಟಿ ಖರ್ಚು ಮಾಡಿದ್ರೆ ಎಕ್ಸಾಮಿನೇಷನ್ ಫೀಸ್ ಅಂತ ಅವರು 300 ಕೋಟಿ ಲಾಭ ಮಾಡ್ತಾರೆ. ಅಂಥ ಪ್ರಾಫಿಟ್ ಇರೋ ಆರ್ಗನೈಸೇಷನ್ನು ಒಂದು ಕ್ವಶನ್ ಪೇಪರ್ನ ಪ್ರಾಪರ್ ಆಗಿ ಎಕ್ಸಾಮ್ ಸೆಂಟರ್ಗೆ ತಲುಪ್ಸೋಕ್ಕಾಗಲ್ವಾ? ಯಾರನ್ನ ಹೊಣೆ ಮಾಡಬೇಕು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಹೊಣೆ ಮಾಡಬೇಕಾ, ಇಲ್ಲ ಕೇಂದ್ರದ BJPನ ಹೊಣೆ ಮಾಡಬೇಕಾ? ಈ ವೈಫಲ್ಯಕ್ಕೆ ಕಾರಣ ಯಾರು? ಈಗ 25 ಲಕ್ಷ ಮಕ್ಕಳು ಅಂದರೆ ತಂದೆ ತಾಯಿ 1 ಕೋಟಿ, ಅಂದರೆ ಆ ಫ್ಯಾಮಿಲಿ ಸೇರಿಸಿದ್ರೆ 1 ಕೋಟಿ ಪಾಪ್ಯುಲೇಷನ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಇದರ ಮಧ್ಯೆ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ನೇಪಾಳ ಬಾಂಗ್ಲಾದೇಶದಲ್ಲಿ ನಡೆದಂತಹ ಯುವಕರ ಜೆನ್ಸಿ ಮಾದರಿಯ ಹೋರಾಟವನ್ನ ಈಗ ದೇಶದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2014 से जब से मोदी सरकार आई है, टोटल हमारे देश में 93 पेपर लीक हुए हैं, 93, और इनमें अधिकतर पेपर डबल इंजन ट्रिपल इंजन की BJP की NDA की सरकारों में लीक हुए हैं. लगभग 6 करोड़ युवाओं का भविष्य इन 93 पेपरों में बंद था. 6 करोड़ लोगों का भविष्य बर्बाद हो गया इन 93 पेपर जो लीक हुए. इनमें मोस्टली पेपर लीक हुए राजस्थान में, उत्तर प्रदेश में, उत्तराखंड में और गुजरात में. इन 4 राज्यों में सबसे ज्यादा पेपर लीक हुए. इन चारों राज्यों में BJP की सरकारें हैं. तो मेरा जेनजी से सीधा सीधा देश के युवाओं से सीधा सीधा पूछना है कि ऐसे ही चलेगा या कुछ करना है? अगर नेपाल का और बांग्लादेश का जेनजी सड़कों पे उतर के अपने देश की सरकारों को बदल सकता है, तो हमारे देश का जेनजी पेपर लीक करने वाले मंत्रियों को जेल नहीं भेज सकता. ಹೀಗೆ ಅರವಿಂದ್ ಕೇಜ್ರಿವಾಲ್ ಅವರು ಇಲ್ಲಿ ನಮ್ಮ ದೇಶದಲ್ಲಿರುವಂತಹ ಜೆನ್ಸಿ ಪೇಪರ್ ಲೀಕ್ ಮಾಡ್ತಾ ಇರುವಂತಹ ಸಚಿವರುಗಳನ್ನ ಜೈಲಿಗೆ ಕಳಿಸೋದಕ್ಕೆ ಆಗಲ್ವಾ, ಅದಕ್ಕೆ ಬೇಕಾಗಿ ಹೋರಾಟ ನಡೆಸೋಕೆ ಆಗಲ್ವಾ ಅಂತ ಹೇಳಿದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ CBI ಅಧಿಕಾರಿಗಳು ಪ್ರಶ್ನೆ ಪತ್ರಿಕೆಗಳನ್ನು ಕಾಳಸಂತೆಯಲ್ಲಿ ಮಾಡಿದವರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಏನೇ ಆಗಲಿ, ನೀಟ್ ಪರೀಕ್ಷೆಯ ಗೊಂದಲಗಳು ವಿದ್ಯಾರ್ಥಿಗಳಿಗೆ ದೊಡ್ಡ ಆತಂಕವನ್ನು ತಂದಿಟ್ಟಿರುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮುಂದಿನ ಸುದ್ದಿ ಕಡೆಗೆ ಹೋಗೋಣ. 2022ರಲ್ಲಿ ಹಿಜಾಬ್ ದಂಗಲ್ ಉಡುಪಿಯಲ್ಲಿ ಶುರುವಾಗಿ ಯಾವ ಸ್ವರೂಪದಲ್ಲಿ ಅದು ಚರ್ಚೆಗೆ ಒಳಗಾಯಿತು, ಹೀಗೆಲ್ಲ ವಿವಾದವನ್ನು ಪಡ್ಕೊಳ್ತು ಅನ್ನೋದನ್ನು ನಾವು ನೋಡಿದ್ವಿ.
ಅದು ಕಡೆಗೆ ಅದು ಹೈಕೋರ್ಟ್ ಮೆಟ್ಲೇರಿತು, ಹೈಕೋರ್ಟ್ ಒಂದು ಆರ್ಡರ್ನ ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಇದೆಲ್ಲ ಆದಮೇಲೆ ವಿವಾದ ತಣ್ಣಗಾಗ್ತಾ ಹೋಯಿತು. ಈಗ ಅದೇ ಹಿಜಾಬ್ಗೆ ಮತ್ತೆ ಮರುಜೀವ ಬಂದಿದೆ. ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವುದಕ್ಕೆ ಸರ್ಕಾರ ಹಸಿರು ನಿಶಾನೆಯನ್ನು ತೋರಿಸಿದೆ. ಸಮವಸ್ತ್ರದ ಜೊತೆಗೆ ಮಕ್ಕಳ ಸಾಂಪ್ರದಾಯಿಕ ಉಡುಗೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ವರ್ಷದ ಶೈಕ್ಷಣಿಕ ವರ್ಷದಿಂದಲೇ ವಸ್ತ್ರ ಸಂಹಿತೆ ಬದಲಾವಣೆ ಜಾರಿಗೂ ಕೂಡ ಸೂಚನೆಯನ್ನು ನೀಡಲಾಗಿದ್ದು, ಸರ್ಕಾರ ಕೆಲ ಷರತ್ತುಗಳನ್ನು ಹಾಕಿದೆ. ಇಲ್ಲಿ ಸರ್ಕಾರ ಹೇಳೋ ಪ್ರಕಾರ ತಲೆವಸ್ತ್ರ ಅಥವಾ ಹಿಜಾಬನ್ನು ಧರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಹಾಗೆಯೇ ಪೇಟ ಅಥವಾ ಟರ್ಬನ್ ಅನ್ನು ಧರಿಸಿಕೊಂಡು ಶಾಲೆಗೆ ಹೋಗುವುದಕ್ಕೆ ಅವಕಾಶ ಸಿಗತ್ತೆ. ಸಿಖ್ ಸಮುದಾಯದವರು ಧರಿಸುವಂತಹ ಟರ್ಬನ್ ಮಾದರಿಯನ್ನು. ಹಾಗೆಯೇ ಜನಿವಾರ ಅಥವಾ ಪವಿತ್ರ ದಾರಗಳನ್ನು ಕೂಡ ಹಾಕೊಳ್ಬೋದು. ಶಿವದಾರ, ರುದ್ರಾಕ್ಷಿಯನ್ನು ಕೂಡ ತೊಟ್ಟುಕೊಂಡು ಶಾಲೆಗಳಿಗೆ, ಕಾಲೇಜಿಗೆ, PU ಕಾಲೇಜಿಗೆ ಹೋಗ್ಬೋದು. SDMC ಹಾಗೆಯೇ CDC ಅವರು ಸಿಬ್ಬಂದಿ ಇವರುಗಳು ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ವಸ್ತ್ರಗಳನ್ನು ಧರಿಸ್ಕೊಂಡು ಬಂದಾಗ ಕಿರಿಕಿರಿ ಮಾಡಬಾರ್ದು. ಶಿಸ್ತು, ಸುರಕ್ಷತೆ, ವಿದ್ಯಾರ್ಥಿಯ ಗುರುತಿಸುವಿಕೆಗೆ ಅಡ್ಡಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗೆಯೇ ಮಕ್ಕಳನ್ನು ಶಾಲೆ ಕಾಲೇಜಿನಿಂದ ಹೊರ ಹಾಕಬಾರದು. ಅವರ ವಸ್ತ್ರದ ಕಾರಣಕ್ಕಾಗಿ ಅವರನ್ನು ಹೊರ ಹಾಕಬಾರದು. ಧಾರ್ಮಿಕ ವಸ್ತ್ರಗಳನ್ನು ತೆಗೆಯುವಂತೆ ಬಲವಂತ ಮಾಡಬಾರದು ಅಂತ ಕೂಡ ಹೇಳಲಾಗಿದೆ. ಪರೀಕ್ಷಾ ಸಂದರ್ಭಗಳಲ್ಲಿ ವಸ್ತ್ರ ಸಂಹಿತೆ ನಿಯಮ ಪಾಲನೆ ಕಡ್ಡಾಯ ಅಂತ ಸರ್ಕಾರ ಹೇಳ್ತಾ ಇದೆ. ಇಲ್ಲಿ ಸರ್ಕಾರ ಮಾಡಿದಂತಹ ಈ ಸುದ್ದಿಗೋಷ್ಠಿಯಲ್ಲಿ ಮಧು ಬಂಗಾರಪ್ಪ ಅವರು ಆ ಕಡೆ ಈ ಕಡೆ ಕುಳಿತಿರುವಂತಹ ಇಬ್ಬರು ಇದಾರಲ್ಲ, ಒಬ್ಬರು ಶಾಸಕ, ಇನ್ನೊಬ್ಬರು ಸಚಿವ ಇದಾರಲ್ಲ, ಇದು ಕೂಡ ಒಂದು ಸಂದೇಶವನ್ನು ಕೊಡುವಂಥದ್ದು. ಇಲ್ಲಿ ಜನಿವಾರ ಮತ್ತು ಹಿಜಾಬ್ ಎರಡು ವಿಚಾರಗಳನ್ನು ಅಡ್ರೆಸ್ ಮಾಡೋದಕ್ಕಾಗಿಯೇ ಕರೆದ ಕಾರಣದಿಂದಾಗಿ ಒಬ್ಬರು ಮುಸ್ಲಿಂ ಸಮುದಾಯದವರು ಇದ್ದಾರೆ, ಇನ್ನೊಬ್ಬರು ಬ್ರಾಹ್ಮಣ ಸಮುದಾಯದವರನ್ನು ಕೂರಿಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಸ್ತ್ರ ಸಂಹಿತೆಯ ಈ ಒಂದು ನಿಯಮ ಜಾರಿ ಆಗ್ತಾ ಇದ್ದಂತೆ ಬಿಜೆಪಿಯವರ ಆಕ್ರೋಶದ ಕಟ್ಟೆಯು ಕೂಡ ಒಡೆದಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನು ಸರ್ಕಾರ ಹಿಂಪಡೆದು ಶಿಕ್ಷಣ ವ್ಯವಸ್ಥೆಯನ್ನು ಇಸ್ಲಾಮೀಕರಣ ಮಾಡೋದಕ್ಕೆ ಹೊರಟಿದೆ. ಸಿದ್ದರಾಮಯ್ಯ ನೇತೃತ್ವದ ಶಾಲೆಗಳಲ್ಲಿ ಜಾತಿ, ಮತ, ಬಡವ, ಶ್ರೀಮಂತ ಎಂಬ ತಾರತಮ್ಯ ಹೋಗಲಾಡಿಸದೆ ಮತ್ತೆ ಗೊಂದಲವನ್ನು ಸೃಷ್ಟಿಸ್ತಾ ಇದೆ ಅಂತ ಶಾಸಕ ಯಶ್ಪಾಲ್ ಸುವರ್ಣ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನೊಂದು ಕಡೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಿಟ್ಟು ಹೊರಹಾಕಿದ್ರು. ಗಾಯಗೊಂಡ ಮುಸ್ಲಿಂ ಮತ ಬ್ಯಾಂಕ್ಗೆ ಚಿಕಿತ್ಸೆ ಕೊಡೋದಕ್ಕೆ ಹಿಜಾಬ್ ಜಾರಿಗೆ ತರ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಹತಾಶ ತುಷ್ಟೀಕರಣ ರಾಜಕೀಯ ಅಂತ ಪೋಸ್ಟ್ ಹಾಕಿದ್ದಾರೆ. ಸರ್ಕಾರವು ಹಿಜಾಬ್ ವಿವಾದವನ್ನು ಪುನರುತ್ಥಾನಗೊಳಿಸಿದೆ. ಇದು ಕಾಂಗ್ರೆಸ್ ಕೈಪಿಡಿಯ ಶ್ರೇಷ್ಠ ನಡೆ ಅಂತ ಅಶೋಕ್ ಅವರು ಕೂಡ ಪೋಸ್ಟ್ ಹಾಕಿದ್ದಾರೆ. ಇಲ್ಲಿ ಸರ್ಕಾರ ಯಾವ ಸ್ವರೂಪದಲ್ಲಿ ಹಿಜಾಬ್ ವಿಚಾರಕ್ಕೆ ಈಗ ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಜನಿವಾರವನ್ನು ಕತ್ತರಿಸಿದಂಥ ವಿಚಾರವನ್ನು ಕೂಡ ಇಟ್ಟುಕೊಂಡೇನೆ ಈಗ ಸರ್ಕಾರ ಇಂಥ ತೀರ್ಮಾನಕ್ಕೆ ಬಂದಿದೆ. ಅಂದರೆ ಜನಿವಾರ ಪವಿತ್ರ ದಾರ ಹಾಕೊಂಡು ಬರ್ಬೋದು, ಹಿಜಾಬ್ ಧರಿಸ್ಕೊಂಡು ಬರ್ಬೋದು, ಪೇಟ ಧರಿಸ್ಕೊಂಡು ಬರ್ಬೋದು, ಈ ಮಾತುಗಳನ್ನೆಲ್ಲ ಸರ್ಕಾರ ಹೇಳ್ತಾ ಇದೆ. ಆದರೆ ಸರ್ಕಾರದ ಈ ನಡೆ ನಿಜಕ್ಕೂ ಕೂಡ ಕುತೂಹಲವನ್ನು ಮೂಡಿಸಿದೆ. ಯಾವ ಸ್ವರೂಪದಲ್ಲಿ ಇದನ್ನು ಮುಂದೆ ಸರ್ಕಾರ ಹ್ಯಾಂಡಲ್ ಮಾಡುತ್ತೆ ಸಿಚುವೇಶನ್ ಅನ್ನೋದನ್ನು ಕೂಡ ಭಾಳ ಮುಖ್ಯವಾಗಿ ನೋಡಬೇಕು.